ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯ ಸಿರಿ ಜೀವನ ಸಂಚಿಕೆಗಳು. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಸೊ ನಾನು ಇವತ್ತು ಕ್ಯಾಬ್ ಮಿಸ್ ಆಗಿಬಿಡ್ತು, ಆಫೀಸ್ ಕ್ಯಾಬ್. ಅದಕ್ಕೆ ನಾನು ಬಸ್ಸಲ್ಲಿ ಬಂದೆ, BMTC ಬಸ್ಸಲ್ಲಿ ಬಂದುಬಿಟ್ಟು ಅಲ್ಲಿ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಅಲ್ಲಿ ಫ್ಲೈಓವರ್ ಇದೆ, ಫ್ಲೈಓವರ್ ಮೇಲೆ ನಡ್ಕೊಂಡು ಬಂದೆ. ಸೊ ಇದೆಲ್ಲ ವೆಹಿಕಲ್ ನಾವು ಫಸ್ಟು ಬರ್ತಿದ್ದಂಗೆ ಕೆಫೆಟೇರಿಯಾಗೆ ಹೋಗ್ಬಿಟ್ಟು ಫುಲ್ ನಾನು ರೆಡಿ ಆಗ್ತೀನಿ. ಇಲ್ಲಿ ನಾನು ಮಾತಾಡಿರೋದು ವಾಯ್ಸ್ ಓವರ್ ಅದು ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿರೋದು. ಸೊ ಕೆಫೆಟೇರಿಯಾದಲ್ಲಿ ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ಇನ್ನೊಂದ್ಸತಿ ಫೇಸ್ ವಾಶ್ ಮಾಡ್ಕೊತೀನಿ, ಇಲ್ಲಾಂದರೆ ಕೂಮ್ ಮಾಡ್ಕೊತೀನಿ. ಏನಾದರೂ ಮಾಡಿಕೊಂಡು ನಾನು ಆಫೀಸಿಗೆ ಎಂಟರ್ ಆಗ್ತೀವಿ. ಸೊ ಇವತ್ತಿಂದು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ನಾನು ಆಫೀಸ್ ಒಳಗಡೆ ನಾವು ಕೂತ್ಕೋತೀವಲ್ಲ, ಆ ಪ್ಲೇಸ್ನೆಲ್ಲ ವಿಡಿಯೋ ಮಾಡಲಿಕ್ಕೆ ಅಲೋ ಇಲ್ಲ. ಸೊ ಅದನ್ನು ನಾನು ವಿಡಿಯೋ ಮಾಡಿಲ್ಲ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಬಂದೆ. ನಾನು ಬ್ರೇಕ್ಫಾಸ್ಟ್ ಮನೆಯಿಂದ ತಂದಿರಲಿಲ್ಲ ಇವತ್ತು. ಸೊ ಅಲ್ಲೇ ಕೆಫೆಟೇರಿಯಾದಲ್ಲೇ ಇಡ್ಲಿ ಮತ್ತು ಈ ವಡೆ ತೊಗೊಂಡು ತಿಂದೆ. ಸೊ ಇಡ್ಲಿ ವಡೆ ತಿಂದ್ಬಿಟ್ಟು ಮತ್ತೆ ಆ್ಯಸ್ ಯೂಶ್ವಲ್ ಕೆಲಸ ಮಾಡಿ ಮತ್ತು ಆಫ್ಟರ್ನೂನ್ ಮಧ್ಯಾಹ್ನದ ಹೊತ್ತು ನಾವು ವಾಕ್ ಮಾಡ್ತೀವಿ. ಅದೇ ಪ್ರದಕ್ಷಿಣೆ ಹಾಕೋದು ಆಫೀಸು ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ತಾ ಇರ್ತೀವಿ. ಒಂದು 2-3 ರೌಂಡ್ ಮಾತಾಡಿಕೊಂಡು ಗಾಸಿಪ್ಸ್ನೆಲ್ಲ ಮಾತಾಡಿಕೊಂಡು 1-2-3 ರೌಂಡ್ ವಾಕ್ ಮಾಡಿಕೊಂಡು ಮತ್ತೆ ಮುಗಿಸ್ಕೊಂಡು ಮತ್ತೆ ಆಫೀಸ್ ಬರ್ತೀನಿ. 7:30 AM ನಾನು ಲಾಗಿನ್ ಆಗೋದ್ರಿಂದ ನಾನು ಆರಾಮಾಗಿ 4:30 ಇಲ್ಲಾಂದರೆ 3:30 ಲಾಗೌಟ್ ಮಾಡ್ಕೊತೀನಿ. ಸೊ ಇದೆಲ್ಲ ನಮ್ಮ ಆಫೀಸ್ ಹೊರಗಡೆ ವಾಕಿಂಗ್ ಏರಿಯಾ. ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಹೀಗೇ ಮಾತಾಡಿಕೊಂಡು ನಿಮ್ಮ ಜೊತೆನೇ ಮಾತಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ವಾಕ್ ಮಾಡ್ತಾಯಿದ್ದೆ ವಿಡಿಯೋ ಮಾಡಿಕೊಂಡು. ಬಟ್ ಮಾತಾಡಿರೋದೆಲ್ಲ ಸರಿಯಾಗಿ ಕೇಳಿಸಿಲ್ಲ. ಸೊ ಮಳೆ ಬರೋ ವಾತಾವರಣ ಇತ್ತು, ತಣ್ಣಗಿತ್ತು, ಚೆನ್ನಾಗಿತ್ತು ಆಫೀಸ್ ಸುತ್ತ ವಾಕ್ ಮಾಡೋದು. ಕೆಲಸ ಜಾಸ್ತಿ ಇರ್ತಾಯಿದೆ. ನಾನು ಇವಾಗ ನೋಟಿಸ್ ಪೀರಿಯಡ್ಸ್ ಅವ್ರು ಮಾಡ್ತಾ ಇರೋದ್ರಿಂದ ವರ್ಕು ಅಷ್ಟಕ್ಕಷ್ಟೇ ಜಾಸ್ತಿ ಏನೂ ಮಾಡ್ತಾಯಿಲ್ಲ. ಸೊ ಇವಾಗ ಫುಲ್ ಬ್ಲಾಗ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಇವಾಗಂತೂ AI ಬಂದಮೇಲೆ ತುಂಬಾ ಪ್ರಾಬ್ಲಮ್ ಆಗಿದೆ. ನಾನು ವರ್ಕ್ ಮಾಡ್ತಾ ಇರೋದು .NET ಡೆವಲಪರ್, ನಾನು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಸೊ ಹಳೆ ಕಂಪ್ನಿನಲ್ಲೇ ನಾನು ಟೆಕ್ನಿಕಲ್ ಲೀಡಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಇಲ್ಲಿ ಅದು ಅಂದರೆ ಈ ಕಂಪ್ನಿನಲ್ಲಿ ಅಷ್ಟು ಅಂದರೆ ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ನಾವು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಬೋದು. ಆಮೇಲೆ ಇವಾಗ 17, 18, 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಅವರವರು ಲೀಡಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈವನ್ ಸಮ್ಟೈಮ್ಸ್ 18, 19 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೂ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅದಾದಮೇಲೆ ಈವ್ನಿಂಗ್ ಒಂದು ರೌಂಡ್ ಟಾರ್ಗೆಟ್. ಸೊ ಕಾಫಿ ಮತ್ತು ಬಿಸ್ಕೆಟ್ ತಿಂದ್ಬಿಟ್ಟು ಮುಗಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಇಲ್ಲಿ ಕ್ಯಾಬೆಲ್ಲ ನಿಂತಿರ್ತವೆ. ಸೊ ಮುಗಿಸ್ಕೊಂಡು ಕ್ಯಾಬಿಂದ ಆಚೆ ಮನೆಗೆ ಬಂದು ರೆಡಿ ಆಗಿಬಿಟ್ಟು ಮತ್ತೆ ಜಿಮ್ಮಿ ವರ್ಕೌಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಅದೆಷ್ಟು ದಿನ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ. ಇವಾಗಂತೂ ಡೈಲಿ ಬರ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ವೆಯ್ಟ್ ಅಂತೂ 77 kgs ಆಗಿದೆ. ಸೊ ವಾಕ್ ನೋಡಿ, ನಾನು ವೆಯ್ಟ್ ಚೆಕ್ ಮಾಡಿ ನಂದು ಬಾಡಿ ಮೆಷರ್ಮೆಂಟ್ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಸೊ ಅವತ್ತು ಜಿಮ್ ವರ್ಕೌಟು ಸ್ಟ್ರೆಂತ್ ಟ್ರೈನಿಂಗ್ ಇತ್ತು. ಸೊ ಕಲ್ಟ್ ಫಿಟ್ಟಲ್ಲಿ ಸೊ ಸ್ಟ್ರೆಂತ್ ಟ್ರೈನಿಂಗ್ ಕ್ಲಾಸ್ ಬುಕ್ ಮಾಡ್ಕೊಂಡಿದ್ದೆ ಫಸ್ಟೇನೆ. ಇದು ನೋಡಿ ನನ್ನ ವೆಯ್ಟು, ಬಾಡಿ ರಿಸಲ್ಟು 74 kgs. ಸೊ ಮುಗಿಸ್ಕೊಂಡು ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ನಾನು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ವರ್ಕ್ ಫ್ರಮ್ ಹೋಮ್ ಮಾಡಿದೆ. ಅದು ಮಾತಾಡಿದ್ದೀನಿ, ಸರಿಯಾಗಿ ಬಂದಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಅದೇ ನಮ್ಮದು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಎಲ್ಲ ಒಣಗಾಕ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಸ್ವಲ್ಪ ನಮಗೆ ಟೈಮ್ ಸಿಗುತ್ತೆ, ಜರ್ನಿ ಅವರ್ಸ್ ಎಲ್ಲ ಉಳಿಯುತ್ತಲ್ಲ. ಸೊ ಆ ಟೈಮಲ್ಲಿ ಮನೆ ಕೆಲಸಗಳನ್ನು ನಾವು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಸೊ ಇದು ನಾನು ಫಸ್ಟ್ ಟೈಮ್ ವೀಡಿಯೋ ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ಇದು ನನ್ನ ಮಗಂದು ಅದೇ ಬೆಡ್ಡೆಲ್ಲ ಅಲ್ಲಿ ಟಾಪ್ ರೂಮಲ್ಲಿ ನಾವು ಯಾರೂ ಯೂಸ್ ಮಾಡಲ್ಲ. ಸೊ ಬೆಡ್ಡೆಲ್ಲ ಹಾಗೆ ಎಲ್ಲ ಮೇಲೆ ಹಾಕೋಗ್ಬಿಟ್ಟು
ಹೋಗ್ಬಿಟ್ಟಿರ್ತಾನೆ ಅವ್ನು ಕ್ರಿಕೆಟ್ ಕಿಟ್ಟು ಎಲ್ಲ. ಸೊ ಒಗ್ದಿರೋ ವಾಶ್ ಮಾಡಿರೋ ಬಟ್ಟೆಗಳನ್ನೆಲ್ಲ ಅಲ್ಲಿ ಮೇಲೆ ಹಾಕ್ಬಿಟ್ಟು ಎಲ್ಲ ಮಡಚಿಟ್ಬಿಟ್ಟು, ಸೊ ನಮ್ಮ ರೂಮಿಗೆ ಬಂದು ಮತ್ತೆ ಕೆಲಸ ಮಾಡೋದಿದ್ದೇ ಇರುತ್ತಲ್ಲ, ಕೂತ್ಕೊಂಡು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಅದು ಆಫೀಸ್ ಕೆಲಸಗಳು ಹೀಗೆ ಹಾಗೆ ಅಂತಾರಲ್ಲ, ಒಂದೊಂದ್ಸತಿ ನೈಟೆಲ್ಲ ಮಾಡಿದ್ರು ಮುಗಿಯಲ್ಲ, ದಿನ ಇಡೀ ಮಾಡಿದ್ರು ಮುಗಿಯಲ್ಲ. ಇವಾಗಂತೂ ಮುಗಿದಲ್ಲೇ ಇರೋ ಆಗೋಗ್ಬಿಟ್ಟಿದೆ. ಮೊದಲು ಡೆವಲಪರ್ ಜಾಬ್ ಅಂದರೆ ಸ್ವಲ್ಪ ಪರವಾಗಿರಲಿಲ್ಲ ನನಗಿತ್ತು. ಇವಾಗ ಬಂದಮೇಲೆ ಇಶ್ಯೂ ಫಿಕ್ಸ್ ಮಾಡೋದೇ ಅರ್ಧಕ್ಕರ್ಧ ಟೈಮ್ ಹೋಗ್ತಾ ಇರುತ್ತೆ. ಸೊ ಬಗ್ ಫಿಕ್ಸ್ ಮಾಡೋದ ಡೆವಲಪ್ಮೆಂಟ್ಗಿಂತ ಏನು ಎರರ್ ಬರ್ತಾಯಿದೆ, ಇಲ್ಲಿ ಏನು ಆಗ್ತಾಯಿದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಸೊ ನಾವೇ ಕೋಡ್ ಮಾಡಿದ್ರೆ, ನಾವೇ ಒನ್ ಬೈ ಲೈನ್ ಬರೆದಿರ್ತೀವಲ್ಲ, ನಮಗೆ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ. ಇವಾಗ ಯಾರೋ ಮಾಡಿರೋದನ್ನು ನಮ್ಗೆ ಆ ಕಾನ್ಫಿಡೆನ್ಸ್ ಇರಲ್ಲ, ಏನಿರಲ್ಲ ಅಂದ ನಮಗೆ ಲೈನ್ ಬೈ ಲೈನ್ ಓದೋವಷ್ಟು, ಅವ್ರು ಮಾಡಿರೋಷ್ಟು ಅರ್ಥ ಮಾಡ್ಕೊಳ್ಳೋವಷ್ಟು ಪೇಷನ್ಸು ಕಡಿಮೆ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ. ಅಪ್ಪ ತಲೆ ಕೆಟ್ಟೋಗ್ತಾ ಇದೆ ಕೆಲಸಗಳಲ್ಲಿ ಮಾಡಿ ಮಾಡಿ ಮಾಡಿ. ಸೊ ಹೇಗೋ ಇದು ಮಾತಾಡ್ತಾ ಇದ್ದೀನಿ, ಅದು ಸರಿಯಾಗಿ ಬಂದಿಲ್ಲ ವಾಯ್ಸು. ಸೊ ಅದಕ್ಕೋಸ್ಕರ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದನ್ನೇ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಎಕ್ಸ್ಪೀರಿಯನ್ಸ್ ಆಗ್ತಾ ರೆಸ್ಪಾನ್ಸಿಬಿಲಿಟೀಸು ತುಂಬ ಜಾಸ್ತಿ ಆಗೋಗ್ಬಿಡತ್ತೆ ಆಫೀಸಲ್ಲಿ. ಈಗ ಅದೇ ಥರ ಮನೆಯಲ್ಲೂ ಜಾಸ್ತಿ ಆಗೋಗ್ಬಿಡತ್ತೆ ರೆಸ್ಪಾನ್ಸಿಬಿಲಿಟೀಸು. ಮನೆ ಕೆಲಸ, ಮಗ, ಅವ್ನಿಗೆ ಓದಿಸು ಬಸ್ಸು, ಅಯ್ಯೋ ನಾ ಹೇಳಿದ ಮಾತು ಕೇಳೋ ಮಕ್ಕಳಾದರೆ ಹೆಂಗೋ ಪರವಾಗಿಲ್ಲ. ಸೊ ಹೇಳಿದ್ದಕ್ಕೆಲ್ಲ ಆಪೋಸಿಟಾಗಿ ಮಾತಾಡೋದು, ಅವ್ರಿಗೆ ಹೇಳ್ಕೊಡೋದು, ಅದೇ ಒಂದು ದೊಡ್ಡ ನಮಗೆ ಕಷ್ಟದ ಕೆಲಸ ಆಗೋಗ್ಬಿಟ್ಟಿದೆ. ಅದ್ರ ಜೊತೆಯಲ್ಲಿ ಈ ಏಜ್ ಆಗ್ತಾ ವೆಯ್ಟ್ ಬೇರೆ ಗೇನ್ ಆಗಿಬಿಟ್ಟಿದ್ದೀನಿ. 40 ಅಂದರೆ ಫಸ್ಟು 60 kgs ಇದ್ದವಳು ಇವಾಗ ಇದ್ದಕ್ಕಿದ್ದಂಗೆ 78 kgs, ಅಂದರೆ ಆಲ್ಮೋಸ್ಟು 15 to 20 kgs ರೈಸ್ ಆಗಿಬಿಟ್ಟಿದ್ದೀನಿ. ನೋಡಬೇಕು, ಡಯಟ್ ಪ್ಲ್ಯಾನು ಮಾಡಬೇಕು. ಸೊ ಅದಾದಮೇಲೆ ರಾತ್ರಿ ಅಡುಗೆ ಮುದ್ದೆ ಮಾಡಿದೆ. ಮತ್ತು ಅನ್ನ ಸಾಂಬಾರು ನಮ್ಮದು ಬಸ್ಸಾರು ಮಾಡಿದ್ದಿತ್ತು. ಸೊ ಅದಾದಮೇಲೆ ಪಾತ್ರೆ ಎಲ್ಲ ರಾಶಿ ತೊಳೆದ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಬುಕ್ಕು 1-2 ಪೇಜ್ ಆದರೂ ಓದಿ ಮಲ್ಕೋತೀನಿ. ಸೊ ಇವಾಗ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಓದ್ತಾ ಇದ್ದೆ. ಸೊ ನನಗೆ ಕೆಲವೊಂದೊಂದು ಸೆಲ್ಫ್ ಹೆಲ್ಪ್ ಬುಕ್ಗಳನ್ನ ನಾನು ಜಾಸ್ತಿ ಓದ್ತೀನಿ. ಸೊ ಅದನ್ನು ಓದ್ಬಿಟ್ಟು ಮಲ್ಕೊಂಡೆ. ಮತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಕಾಫಿ ಕುಡಿಯೋದು ಅಭ್ಯಾಸ. ಇವತ್ತು ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ಅರ್ಲಿ ಮಾರ್ನಿಂಗ್ ಕಾಫಿ ಮಾಡಿಕೊಂಡು, ಅದು ಕಾಫಿ ಕುಡಿಬಾರ್ದು ಅಂದ್ಕೋತೀನಿ, ಆದ್ರೂ ಅದು ಅರ್ಲಿ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿದ್ಮೇಲೆ 5 ಗಂಟೆಗೆ ಎದ್ದೇಳೋದ್ರಿಂದ ಮತ್ತು ನಮಗೆ 6, 7, 8 ಅಷ್ಟೊತ್ತಿಗೆ ಒಂಥರ ಮೈಂಡ್ ಏನಾದರೂ ಕುಡಿಬೇಕು, ತಿನ್ನಬೇಕು ಅಂತ ಟೆಂಪ್ಟ್ ಆಗ್ತಾ ಇರುತ್ತೆ. ಅದರಲ್ಲೂ ಒಂಥರ ಕಾಫಿ ಅಂತೂ ಇದ್ದಿದ್ದು ಟೆಂಪ್ಟ್ ಮಾಡ್ತಾ ಇರುತ್ತೆ ನನಗೆ. ಸೊ ಕಾಫಿ ಕುಡಿದ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು, ಮನೆ ಕೆಲಸ ಮುಗಿಸಿ ಮತ್ತು ಆಫೀಸ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ದಿವಸ ಮನೆ ಕೆಲಸದವಳಿದ್ಲು. ಸೊ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ಲು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಒರೆಸೋದು ಎಲ್ಲ. ಸೊ ಇವಾಗ ಇತ್ತೀಚೆಗೆ ಅವಳು ಬರ್ತಾ ಇಲ್ಲ ಹಂಗಾಗಿ ನಮಗೆ ಒಂಥರ ಬರ್ಡನ್ ಆಗಿಬಿಟ್ಟಿದೆ. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಸಿ ಯು.